ಸ್ವಸಹಾಯ ಸಂಘಕ್ಕೆ ಅಂತಂದರೆ ಮುಖ್ಯವಾಗಿ ಅವರಿಗೆ ಯಾವ ರೀತಿ ನಮ್ಮ ಈ ಯೋಜನೆಯಲ್ಲಿ ಅನುಕೂಲತೆ ಇದೆ ಅಂತಂದರೆ ಪ್ರತಿ ಸ್ವಸಹಾಯ ಸಂಘ ಈ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಅಮ್ಮ ಜಲಾನಯನ ವ್ಯಾಪ್ತಿಯಲ್ಲಿ ಬರುವ ಸ್ವಸಹಾಯ ಸಂಘಗಳಿಗೆ ಪ್ರತಿ ಸಂಘಗಳಿಗೆ 50,000 ಸುತ್ತು ನಿಧಿಯನ್ನು ಕೊಡ್ತೀವಿ. ಅದು ಅಲ್ಲದೆ ಈಗ ಒಂದು ಫೆಡರೇಷನ್ ಸ್ವಸಹಾಯ ಸಂಘಗಳ ಫೆಡರೇಷನ್ನಿಗೆ ಪ್ರತಿ ಫೆಡರೇಷನ್ನಿಗೆ 4 ಲಕ್ಷಗಳ ಸಹಾಯಧನವನ್ನು ಕೊಡ್ತಾಯಿದ್ದೀವಿ. ಇದನ್ನು ಉಪಯೋಗಿಸ್ಕೊಂಡು ಅವರು ತಗೊಂಡಿರೋ ಇದನ್ನು ಅದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ನೆಕ್ಸ್ಟು ಅವರು ಅದನ್ನು ಮತ್ತೆ ನಮ್ಮ ಇದಕ್ಕೆ ರೆಮಿಟೆನ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಅವರಿಗೆ ಈಗ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಅಂದರೆ ಆರ್ಥಿಕವಾಗಿ ಸಹಾಯ ಮಾಡಿ ಅವರು ಅಭಿವೃದ್ಧಿ ಹೊಂದಲು ನಾವು ಈ ಯೋಜನೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಈ ಭಾಗದ ಸ್ವಸಹಾಯ ಸಂಘಗಳಿಗೆ ಅನುಕೂಲ ಅಂದರೆ ಅವರಿಗೆ ಆರ್ಥಿಕವಾಗಿ ಪ್ರೋತ್ಸಾಹ ನಾವೇನು ಕೊಟ್ಟಿದ್ದೀವಿ ಅಂದರೆ 69 ಸ್ವಸಹಾಯ ಸಂಘಗಳಿಗೆ ಆಲ್ಮೋಸ್ಟ್ ಎಷ್ಟು 34 ಅಂದರೆ ಒಂದೊಂದು ಸ್ವಸಹಾಯ ಸಂಘಕ್ಕೆ 50,000 ಹಾಗೆ ಟೋಟಲ್ 34,50,000 ರೂಪಾಯಿಗಳನ್ನ ಅವರಿಗೆ ಸುತ್ತು ನಿಧಿಯಾಗಿ ಕೊಟ್ಟಿದ್ದೀವಿ. ಇದಲ್ಲದೆ ಈ ಸ್ವಸಹಾಯ ಸಂಘದ ಫೆಡರೇಷನ್ಗಳಿಗೆ ಒಟ್ಟು ಟೋಟಲ್ 6 ಫೆಡರೇಷನ್ಗಳಿದ್ದು ಒಂದೊಂದು ಫೆಡರೇಷನ್ಗೆ 4 ಲಕ್ಷದ ಹಾಗೆ 24 ಲಕ್ಷಗಳನ್ನು ಕೊಟ್ಟಿದ್ದೇವೆ. ಈಗ ಸೀಡ್ ಮನಿ ಅಂತೇಳಿ ಯಾರು ವೈಯಕ್ತಿಕವಾಗಿ ಇದೇ ಸ್ವಸಹಾಯ ಸಂಘದ ಏನು ನಾವು ಕೊಡ್ತಾ ಇದ್ದೀವಿ ಸಹಾಯಧನ, ಅದೇ ರೀತಿ ಇಂಡಿವಿಜುವಲಾಗಿ ಮಾಡ್ಕೊಳ್ಳೋಕೆ ಸೀಡ್ ಮನಿ ಅಂತೇಳಿ ಕೊಡ್ತೀವಿ. ಒಬ್ಬೊಬ್ಬರಿಗೆ 20,000 ಕೊಡ್ತೀವಿ. ಆ ರೀತಿಯಲ್ಲಿ ಟೈಲರಿಂಗ್ ಮಾಡ್ಕೊತಿರೋರೊಬ್ಬರು ತಾವು ಬಹಳ ಇಂಟ್ರೆಸ್ಟಲ್ಲಿ ಪಾಪ ಅವರಿಗೆ ಆವಾಗ ಬಂಡವಾಳದ ಅವಶ್ಯಕತೆ ಇತ್ತು, 20,000 ಸಹಾಯಧನದ ಅದನ್ನು ಸಹಿತ ಈ ಯೋಜನೆಯಲ್ಲಿ ಅವ್ರಿಗೆ ಕೊಟ್ಟು ಅವರು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದಲ್ಲದೆ ಬೇರೆ ಹೂ ಮಾರೋರು ಮತ್ತು ತರಕಾರಿ ಮಾರೋರು ಸಹಿತ ಇದನ್ನು ಉಪಯೋಗವನ್ನು ಪಡ್ಕೊಂಡಿರ್ತಾರೆ. ನಮಸ್ತೆ ಸರ್, ನನ್ನ ಹೆಸರು ಯಶೋಧ ಅಂತ. ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, ಗ್ರಾಮ ಬಂದುಬಿಟ್ಟು ಸಿಡಿನಮಳ. ಶ್ರೀ ರಾಮಪ್ಪ ತಾತ ಸಂಜೀವಿನಿ ಒಕ್ಕೂಟದಿಂದ ನಾವು ಸಂಘದೊಳಗೆ ಶ್ರೀ ಧನಲಕ್ಷ್ಮಿ ಸಂಘ SHGಯಿಂದ ನಾವು ಸದಸ್ಯರಾಗಿ ಕೃಷಿ ಇಲಾಖೆಯಿಂದ 20,000 ಅನುದಾನ ಪಡೆದಿದ್ದೀವಿ ಸರ್. ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ 2 ಮಿಷನ್ ಇದ್ದು ಸರ್. ಈಗ ಅವರು 20,000 ಕೊಟ್ಟಿರೋದ್ರಿಂದ ನಾವು ಇನ್ನೂ ಎಕ್ಸ್ಟ್ರಾ 2 ಮಿಷಿನೇ ತೊಗೊಂಡು ನಮ್ಮ ಜೀವನ ಭಾಳ ಕಠಿಣ ಆಗಿತ್ತು ಸರ್ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ. ಈಗ ಅವರು 20,000 ಕೊಟ್ಟಿರೋದ್ರಿಂದ ಕೃಷಿ ಇಲಾಖೆಯಿಂದ ನಾನು ಇನ್ನೂ 2 ಎಕ್ಸ್ಟ್ರಾ ಮಿಷನ್ ತಗೊಂಡು ಮತ್ತು ಇನ್ನು ಟೈಲರಿಂಗ್ ಇನ್ನೂ 2 ಹುಡುಗರಿಗೆ ಟೈಲರಿಂಗ್ ಹೇಳ್ಕೊಡ್ತಿದ್ದೀನಿ ಸರ್, ಟ್ರೈನಿಂಗು. ಹಾಗೂ ನನ್ನ ಜೀವನ ನಾನು ಬಟ್ಟೆ ಹೊಲಿತಿದ್ದೀನಿ ಸರ್. ಹಂಗೆ ನನ್ನ ಮಕ್ಕಳು ಶಿಕ್ಷಣಕ್ಕೆ ಫೀಸ್ಗಾಗಲಿ ಮತ್ತು ನನ್ನ ಮನೆ ರೇಷನ್ಗಾಗಲಿ ಮಗದೊಂದಾಗಲಿ ಈ ನಡೆಸೋಕ್ಕೆ ಸುಧಾರಿಸಿದೆ ಸರ್. ನಾನು ಹಲವಾರು ಚಟುವಟಿಕೆಗಳು ಮಾಡೋಕ್ಕೆ ಕೂಡ ಸಹಾಯ ಆಗಿದೆ. ಕೃಷಿ ಇಲಾಖೆಯಲ್ಲಿ ಕಡೆಯಿಂದ 20,000 ಬಂದಿರೋ ಕಾರಣ ನಮಗೆ ಕಡಿಮೆ ದರದಲ್ಲಿ ಸಿಕ್ಕಿರೋ ಕಾರಣ ನನಗೆ ಅನುಕೂಲ ಆಗಿದೆ ಸರ್. ಮಿಷಿನ್ ಆಯಿತು ಮತ್ತು ನನ್ನ ಜೀವನ ನಡೆಸೋಕ್ಕಾಗಲಿ ಅನುಕೂಲ ಆಗಿದೆ ಸರ್. ಹೊರಗಡೆ ದುಡ್ಡು ಕೇಳಬೇಕಂದ್ರೆ ಇಂಟ್ರೆಸ್ಟ್ ಕೇಳ್ತಾರೆ ಸರ್. ಕೃಷಿ ಇಲಾಖೆಯಿಂದ ಏನು 20,000 ಕೊಟ್ಟಿರಲ್ಲ ಸರ್, ಅವರು ದುಡ್ಡು ರಿಟರ್ನ್ ಕಟ್ಟಬೇಕಾಗಿಲ್ಲ. ಹಾಗಾಗಿ ನಮಗೆ ಅನುಕೂಲ ಆಗಿದೆ. ಈಗ ಕೃಷಿ ಇಲಾಖೆ ಕಡೆಯಿಂದ 20,000 ಕೊಟ್ಟಿರೋದ್ರಿಂದ ನಾನು ಇನ್ನೂ 2 ಮಿಷನ್ಸು ತೊಗೊಬೇಕಾಯ್ತು ಸರ್. ನನ್ನ ಉದ್ಯಮ ಹೆಚ್ಚಿನ ದರದಲ್ಲಾಗಿದೆ ಸರ್. ಈ ಮುಂಚೆ ನಾನು ಬೇರೆಯವ್ರ ಕಡೆಯಲ್ಲಿ ಕೆಲಸ ಮಾಡಬೇಕಾಯ್ತು ಸರ್. ಕೃಷಿ ಇಲಾಖೆ ಕಡೆಯಿಂದ 20,000 ಕೊಟ್ಟಿರೋದ್ರಿಂದ ನಾನೇ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಿ ನಾನು ಇನ್ನೂ 2 ಕೆಲಸ ಕೊಡಬೇಕಾಗಿತ್ತು ಸರ್. ನಾವು ಹೊರಗಡೆ ಹೋಗಿ ಕೆಲಸ ಮಾಡಬೇಕಂದ್ರೆ ಟೈಮಿಂಗ್ ಇರುತ್ತೆ ಸರ್. ಬಟ್ ನಾವು ಮನೆಯಲ್ಲೇ ಮಾಡ್ತಿರೋದಕ್ಕೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಟೈಮಿಂಗಲ್ಲೇ ಮೇಂಟೈನ್ ಮಾಡ್ಬೋದು ಸರ್. ನಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗೆಲ್ಲ ನಾವು ಟೈಲರಿಂಗ್ ಮಾಡ್ಬೋದು, ಮತ್ತು ಮನೆ ಕೆಲಸ ಮಾಡ್ಬೋದು, ಮತ್ತು ಮಕ್ಕಳನ್ನ ಸುಧಾರಣೆ ಮಾಡ್ಬೋದು. ನಮಗೆ ಟೈಮಿಂಗೂ ಸಿಗುತ್ತೆ. ಹೊರಗಡೆ ಕೆಲಸ ಮಾಡಬೇಕಂದ್ರೆ ಅವ್ರ ಟೈಮಿಂಗಲ್ಲೇ ಹೋಗಿ ನಮಗೆ ಟೈಮಿಂಗೇ ಸಿಗಲ್ಲ ಸರ್. ಈ ದುಡ್ಡು ಬೇಕಂದಿದ್ರೆ ಮನೆಯಲ್ಲಿ ಯಜಮಾನ್ರನ್ನ ಕೇಳಬೇಕಾಯ್ತು, ನಮ್ಮ ಮನೆಯವ್ರನ್ನೇ ಕೇಳಬೇಕಾಯ್ತು ಸರ್. ಈಗ ನನ್ನ ಸ್ವಂತ ದುಡಿತಿರೋದ್ರಿಂದ ನನ್ನ ಸ್ವಂತ ದುಡಿಮೆಯಲ್ಲೇ ನನ್ನ ಮನೆ ಖರ್ಚಿಗೆ ತೆಗಿತಿದ್ದೀನಿ. ಮತ್ತು ಇನ್ನಿತರ ನನ್ನ ಪರ್ಸ್ನಲ್ ಮಕ್ಕಳು ಸ್ಕೂಲ್ಗೆ ನನ್ನ ಪರ್ಸ್ನಲ್ ಇದಕ್ಕೇನು ಬಳಸ್ತಾ ಇದ್ದೀನಿ ಸರ್ ನಾನು ದುಡ್ದು. ಹಂಗಾಗಿ ಅನುಕೂಲ ಆಗಿದೆ ಸರ್ ಕೃಷಿ ಇಲಾಖೆ ಕಡೆಯಿಂದ. ಈ 20,000 ಕೊಟ್ಟಂಥ ಕೃಷಿ ಇಲಾಖೆ ಹಾಗೂ ಜಲನಯನ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ.